ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನೋಡಿದಲ್ಲಿ ನಾವು 2026 ಟಾಪ್ 10 ಶ್ರೀಮಂತ ಕನ್ನಡ ನಟರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಅದ್ಭುತ ಅಭಿನಯದ ಜನಪ್ರಿಯತೆ ಮತ್ತು ಯಶಸ್ಸಿನ ಮೂಲಕ ಕೋಟ್ಯಾಂತರ ಆಸ್ತಿಯನ್ನು ಸಂಪಾದಿಸಿರುವ ನಟರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. 10ನೇ ಸ್ಥಾನದಲ್ಲಿ ಧ್ರುವ ಸರ್ಜಾ ಅವರು. ಆ್ಯಕ್ಷನ್ ಹೀರೋ ಎಂದೇ ಖ್ಯಾತಿಯಾಗಿರುವ ಧ್ರುವ ಸರ್ಜಾ ತಮ್ಮದೇ ಸಿನಿಮಾಗಳು ಮತ್ತು ಜಾಹೀರಾತುಗಳಿಂದ ಉತ್ತಮ ಆದಾಯವನ್ನು ಗಳಿಸಿದ್ದಾರೆ. ಅವರ ಅಂದಾಜು ಆಸ್ತಿ ನೋಡೋದಂತಂದರೆ ಸುಮಾರು 35 ಕೋಟಿಗಳಿಗಿಂತ ಹೆಚ್ಚಿಗೆ ಆಸ್ತಿಯನ್ನು ಮಾಡಿದ್ದಾರೆ. ಇನ್ನು 9ನೇ ಸ್ಥಾನದಲ್ಲಿ ನೋಡೋದಂತಂದರೆ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರ ಆಸ್ತಿ, ಹೂಡಿಕೆಗಳು ಮತ್ತು ಸಮಾಜ ಸೇವೆಯ ಮೂಲಕ ಅವರ ಸದಾ ಜನರ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಅವರ ಅಂದಾಜು ಆಸ್ತಿ ನೋಡೋದಂತಂದರೆ ಸುಮಾರು 40 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಎಂದು ಹೇಳಲಾಗುತ್ತಿದೆ. ಇನ್ನು 8ನೇ ಸ್ಥಾನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್. ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿರುವ ಗಣೇಶ್ ಅವರ ಆಸ್ತಿ ಅಂದಾಜು 50 ಕೋಟಿಗಿಂತಲೂ ಹೆಚ್ಚಾಗಿದೆ. ಇನ್ನು 7ನೇ ಸ್ಥಾನದಲ್ಲಿ ನೋಡೋದಂತಂದರೆ ರಕ್ಷಿತ್ ಶೆಟ್ಟಿ. ವಿಭಿನ್ನ ಕಥೆಗಳ ಮತ್ತು ಹೊಸ ಪ್ರಯೋಗಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿರುವ ರಕ್ಷಿತ್ ಶೆಟ್ಟಿ ಅವರ ಅಂದಾಜು ಆಸ್ತಿ 60 ಕೋಟಿಗಿಂತಲೂ ಹೆಚ್ಚು. ಇನ್ನು 6ನೇ ಸ್ಥಾನದಲ್ಲಿ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಯಶಸ್ಸು ಕಂಡಿರುವ ರಿಷಬ್ ಶೆಟ್ಟಿ ಅವರ ಆಸ್ತಿ ಸುಮಾರು 80 ಕೋಟಿಗಿಂತಲೂ ಹೆಚ್ಚಾಗಿದೆ. ಇನ್ನು 5ನೇ ಸ್ಥಾನದಲ್ಲಿ ನೋಡೋದಂತಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್. ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿರುವ ಶಿವಣ್ಣ ಅವರು ಅಂದಾಜು ಆಸ್ತಿ ನೋಡೋದಂತಂದರೆ 90 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಇನ್ನು 4ನೇ ಸ್ಥಾನದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಪಾರ ಅಭಿಮಾನಿ ಬಳಗ ಹೊಂದಿರುವ ದರ್ಶನ್ ಅವರು ಸಿನಿಮಾಗಳು, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಮತ್ತು ಹೂಡಿಕೆಗಳಿಂದ ದೊಡ್ಡ ಪ್ರಮಾಣದ ಸಂಪತ್ತನ್ನು ಇವರ ಗಳಿಸಿದ್ದಾರೆ. ಇವರ ಅಂದಾಜು ಆಸ್ತಿ ನೋಡೋದಾದರೆ ಸುಮಾರು 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಇನ್ನು ಟಾಪ್ 3 ಒಳಗಡೆ ನೋಡೋದಂತಂದರೆ 3ನೇ ಸ್ಥಾನವನ್ನು ಹೊಂದಿರುವ ರಿಯಲ್ ಸ್ಟಾರ್ ಉಪೇಂದ್ರ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಯಶಸ್ವಿಯಾಗಿರುವ ಉಪೇಂದ್ರ ಅವರ ಆಸ್ತಿ ನೋಡೋದಂತಂದರೆ ಸುಮಾರು 120 ಕೋಟಿ ರೂಪಾಯಿಗಿಂತಲೂ ಇವರ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ. ಇನ್ನು ಟಾಪ್ 2 2ನೇ ಸ್ಥಾನದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಸಿನಿಮಾ, ಟಿವಿ ಕಾರ್ಯಕ್ರಮಗಳು, ಜಾಹೀರಾತುಗಳು ಮತ್ತು ವಿವಿಧ ವ್ಯವಹಾರಗಳ ಮೂಲಕ ಅವರ ಅಪಾರ ಸಂಪತ್ತನ್ನು ಗಳಿಸಿದ್ದಾರೆ. ಅವರ ಅಂದಾಜು ಆಸ್ತಿ ನೋಡೋದಂತಂದರೆ 165 ಕೋಟಿ ರೂಪಾಯಿಗಿಂತಲೂ ಇವರ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ. ಇನ್ನು ನಮ್ಮ ಮೊದಲನೇ ಸ್ಥಾನವನ್ನು ಹೊಂದಿರುವ ರಾಕಿಂಗ್ ಸ್ಟಾರ್ ಯಶ್. KGF ಚಿತ್ರದ ಭಾರಿ ಯಶಸ್ಸಿನ ನಂತರ ಯಶ್ ಅವರ ಜನಪ್ರಿಯತೆ ವಿಶ್ವದಾದ್ಯಂತ ಹೆಚ್ಚಾಗಿದೆ. ಸಿನಿಮಾ ಸಂಭಾವನೆ, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಮತ್ತು ಹೂಡಿಕೆಗಳ ಮೂಲಕ ಅವರ ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೀಮಂತ ನಟರಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರ ಅಂದಾಜು ಆಸ್ತಿ ನೋಡೋದಂತಂದರೆ ಸುಮಾರು 400 ಕೋಟಿದಿಂದ 500 ಕೋಟಿ ರೂಪಾಯಿಗಳವರೆಗೆ ಇವರ ಆಸ್ತಿ ಹೆಚ್ಚಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪಟ್ಟಿಯಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.